ಹಲೋ ಟೆಸ್ಟ್, ಹಲೋ ಚೀಕ್, ಹಲೋ ಚೂರು ಎತ್ತಾರೆ ಅವರು. ನನಗೆ ಬಹುಶಃ ಎಲ್ಲೋ ಇದಾಗಿದೆ, ನಾನು ಬೇರೆಯವ್ರನ್ನ ಆಫೀಸ್ ಮಾಡಿ ಹೋಗಲ್ಲ, ಅವರು ಆರಾಮಣ ಎಲ್ಲ ಸಭಿಕರಿಗೆ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಅವರು ಇದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದ ಭಾರತದಲ್ಲಿ ಜನ್ಮ ತಾಳಿದ ಅನೇಕ ಪಂಥ ಸಂಪ್ರದಾಯಗಳ ಹಿರಿಯರನ್ನು ಜೋಡಿಸಿ ಈ ಕಾರ್ಯವನ್ನು ಕೈಗೂಡಿಸುವಂತೆ ಅವರು ಒಂದು ಸಫಲ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಮಾಸ್ತಾರ ತಂದೆಯವರಿರ್ಬೋದು, ಆಚಾರ್ಯ ಸುಶೀಲ್ ಮುನಿಯವರಿರ್ಬೋದು, ಅನೇಕ ಈ ರೀತಿಯ ಭಿನ್ನ ಭಿನ್ನ ಸಂಪ್ರದಾಯಗಳೆಲ್ಲರನ್ನು ನಾವು ಬೆಂಗಳೂರಿನ ಶಂಕರಪುರದ ಶ್ರೀ ಶೃಂಗೇರಿ ಶಂಕರ ಮಠ ಹತ್ತಿರವಿರುವ ವಿಶ್ವ ಹಿಂದೂ ಪರಿಷತ್ನ ನೂತನ ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಇದೇಗದಲ್ಲಿ ನಡೆಯಿತು. ಇದನ್ನು ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ರವರಿದ್ದಾರೆ. ಅವರ ಅನಿಸಿಕೆಯನ್ನು ತಿಳ್ಕೊಂಡ ಬನ್ನಿ. ಶ್ರೀರಾಮ ಸೇನಾದ ಅಧ್ಯಕ್ಷರಾದಂತಹ ಶ್ರೀ ಪ್ರಮೋದ್ ಮುತಾಲಿಕ್ರವರಿಗೆ ಅಧ್ಯಕ್ಷ. ಕರ್ನಾಟಕ ರಾಜ್ಯದ ಕೇಂದ್ರ ಕಾರ್ಯಾಲಯ ಬೆಂಗಳೂರಿನಲ್ಲಿ ಧರ್ಮಶ್ರೀ ಅನ್ನುವಂಥ ಹೆಸರಿನಲ್ಲಿ ಪುನಃ ಕಟ್ಟಲಾಗಿದೆ. ಇವತ್ತದರ ಉದ್ಘಾಟನೆ ಇತ್ತು. ಆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೀನಿ. ನಾನು ಇಲ್ಲಿ 20 ವರ್ಷ ನನಗೆ ಈ ಕಟ್ಟಡದಲ್ಲಿ ವಾಸ ಬೆಳೆಸಿದಂಥ ಧರ್ಮಶ್ರೀ ಬಜರಂಗ ದಳದಿಂದ ನಾನು ನಿರಂತರವಾಗಿ ಸ್ಫೂರ್ತಿ ತಗೊಂಡು ಕೆಲಸ ಮಾಡಿದಂಥ ಈ ಕಟ್ಟಡದ ಮೂಲಕ ಇವತ್ತು ಸಂತರು, RSS ಪ್ರಮುಖರು, ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರ ಮೂಲಕ ಉದ್ಘಾಟನೆ ಆಯಿತು. ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಹಿಂದೂಗಳ ವೀರ ಕಟ್ಟಡ ಅಂತ ಹೇಳ್ಬೋದು. ಸೊ ಹಿಂದೂಗಳ ಸುರಕ್ಷತೆಗೋಸ್ಕರ, ಹಿಂದೂಗಳ ಸಂರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಇರುವಂಥ ಕಟ್ಟಡ ಇದು ಧರ್ಮಶ್ರೀ. ಸೊ ಇವತ್ತು ಉದ್ಘಾಟನೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನನಗೆ ಆನಂದ. ಧನ್ಯವಾದಗಳು. ಅವರು ಇದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದ ಭಾರತದಲ್ಲಿ ಜನ್ಮ ತಾಳಿದ ಅನೇಕ ಪಂಥ ಸಂಪ್ರದಾಯಗಳ ಹಿರಿಯರನ್ನು ಜೋಡಿಸಿ ಈ ಕಾರ್ಯವನ್ನು ಕೈಗೂಡಿಸುವಂತೆ ಅವರು ಒಂದು ಸಫಲ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಮಾಸ್ತಾರ ತಂದೆಯವರಿರ್ಬೋದು, ಆಚಾರ್ಯ ಸುಶೀಲ್ ಮುನಿಯವರಿರ್ಬೋದು, ಅನೇಕ ಈ ರೀತಿಯ ಭಿನ್ನ ಭಿನ್ನ